ಯೋಗಿ ಆದಿತ್ಯನಾಥ್ ಅಂತಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಕೆಲವೊಂದಿಷ್ಟು ಜನಕ್ಕೆ ಇಷ್ಟ ಆಗೋದಿಲ್ಲ. ಅವರ ಖಡಕ್ ಆಗಿರುವಂತಹ ನಡೆ, ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡುವಂತಹ ರೀತಿ ಸಾಕಷ್ಟು ಜನರ ಮನಸ್ಸನ್ನ ಸೆಳೆದಿದೆ. ಅದರಲ್ಲೂ ಕೂಡ ಮುಸ್ಲಿಂ ಅವರಿಗೆ ಕೊಡುವಂತಹ ಶಿಕ್ಷೆಗಳನ್ನ ಅಲ್ಲಿರುವಂತಹ ಜನರು ನೋಡಿದ್ದಾರೆ. ಹಾಗೆ ಯಾವುದೇ ಒಂದು ತಪ್ಪಾಯಿತು ಅಂತಂದ್ರೆ ಬುಲ್ಡೋಜರ್ನ ತೆಗೆದುಕೊಂಡು ಹೋಗಿ ಅವರ ಮನೆ ಮುಂದೆ ನಿಲ್ಲಿಸಿಬಿಡ್ತಾರೆ. ಅಷ್ಟು ಕಟ್ಟುನಿಟ್ಟಿನ ಮುಖ್ಯಮಂತ್ರಿಯಾಗಿದ್ದಾರೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕೆಲವೊಮ್ಮೆ ಹಲಾಲ್ ಪ್ರಮಾಣೀಕರಣದ ಬಗ್ಗೆ ಪ್ರಮುಖ ಹೇಳಿಕೆಯನ್ನ ನೀಡ್ತಾ ಇರ್ತಾರೆ. ಇವತ್ತು ಕೂಡ ನೀಡಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಹಲಾಲ್ ಪ್ರಮಾಣೀಕರಣವಾಗುವುದನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಈಗ ಉತ್ತರ ಪ್ರದೇಶದಲ್ಲಿ ಯಾವುದೇ ಸಂಸ್ಥೆಯೂ ಕೂಡ ಹಲಾಲ್ ಪ್ರಮಾಣ ಪತ್ರದೊಂದಿಗೆ ನನ್ನ ಉತ್ಪನ್ನಗಳನ್ನ ಮಾರಾಟ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಸಂದರ್ಭದಲ್ಲಿ ಯಾವುದೇ ವಸ್ತುಗಳನ್ನ ಖರೀದಿಸುವಾಗ ಪ್ರತಿಯೊಬ್ಬರೂ ಕೂಡ GST ಪಾವತಿಸುವಂತೆ ಸಿಎಂ ಆಗಿರುವಂತಹ ಯೋಗಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಅಂದ್ರೆ ಅಷ್ಟು ಕಟ್ಟುನಿಟ್ಟಿನ ಹೇಳಿಕೆಯನ್ನ ನೀಡಿದ್ದಾರೆ. ಹಲಾಲ್ ಪ್ರಮಾಣೀಕರಣವೂ ಕೂಡ ನಾವು ಮಾನ್ಯತೆಯನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸರಕುಗಳನ್ನ ಖರೀದಿಸುವಾಗ ಉತ್ಪನ್ನಗಳನ್ನ ಹಲಾಲ್ ಪ್ರಮಾಣೀಕರಿಸಲ್ಪಟ್ಟಿರೋದ್ರೆ ಅಂತ ಹೇಳಿ ಪರಿಶೀಲನೆಯನ್ನ ಮಾಡಬೇಕು. ನಾವು ಇದನ್ನ ಉತ್ತರ ಪ್ರದೇಶದಲ್ಲಿ ನಿಷೇಧ ಮಾಡಿದ್ದೇವೆ. ಉತ್ತರ ಪ್ರದೇಶದಲ್ಲಿ ಯಾರು ಇದನ್ನ ಖರೀದಿ ಮಾಡೋದು ಹಾಗೆ ಮಾರಾಟ ಮಾಡುವಂತ ಧೈರ್ಯ ಮಾಡೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಆದರೆ ಸೋಪತ್ತು ಬಟ್ಟೆಗಳ ಸಹ ಹಲಾಲ್ ಹೆಸರಿನಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು ಅಂದ್ರೆ ನೀವು ಆಶ್ಚರ್ಯಚಕಿತರಾಗ್ತೀರಿ ಅಂತ ಹೇಳಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾವು ಈ ಒಂದು ಕ್ರಮವನ್ನ ಪ್ರಾರಂಭಿಸುವಾಗ ದೇಶದಲ್ಲಿ ಹಲಾಲ್ ಪ್ರಮಾಣೀಕರಣದ ಮೂಲಕ 25,000 ಕೋಟಿ ರೂಪಾಯಿಗಳನ್ನ ಕಿಳಿಸಲಾಗಿತ್ತು ಅಂತ ಹೇಳಿ ಸಿಎಂ ಯೋಗಿ ಅವರು ಹೇಳಿದ್ದಾರೆ. ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯಾವುದೇ ಸಂಸ್ಥೆ ಅದನ್ನ ಗುರುತಿಸಿಲ್ಲ. ಎಲ್ಲ ಹಣವನ್ನ ಭಯೋತ್ಪಾದನೆ, ಲವ್ ಜಿಹಾದ್ ಮತ್ತು ಧಾರ್ಮಿಕ ಮತಾಂತರಕ್ಕೆ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ, ಸಿಕ್ಕಾಕೊಂಡಿದೆ ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವರು ಹೇಳಿದ್ರು. ಅಂದ್ರೆ ಮುಸ್ಲಿಮರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಏನೇ ಮಾಡಿದ್ರು ಕೂಡ ಅದನ್ನ ಸಹಿಸ್ಕೊಳ್ಳೋದಿಲ್ಲ ಅಂತ ಡೈರೆಕ್ಟ್ಲಿ ಹೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ದೊಡ್ಡ ಮಟ್ಟದ ದಮನ ಕಾರ್ಯಾಚರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ಹಲಾಲ್ ಪ್ರಮಾಣೀಕರಣದ ಹೆಸರಿನಲ್ಲಿ ಭಾರತೀಯ ಗ್ರಾಹಕರನ್ನ ಶೋಷಿಸುವುದು, ಅದರ ವಿರುದ್ಧವಾಗಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಯಾವುದೇ ಉತ್ಪನ್ನಗಳನ್ನ ಖರೀದಿಸುವಾಗ GST ಪಾವತಿಸಬೇಕು, ಅದನ್ನ ಮರಿಬಾರದು. ಅಲ್ಲದೆ ಹಲಾಲ್ ಪ್ರಮಾಣೀಕರಣಕ್ಕಾಗಿ 1 ಪೈಸೆನೂ ಕೂಡ ಪಾವತಿ ಮಾಡಬೇಡಿ. ಯಾಕಂದ್ರೆ ಖರ್ಚು ಮಾಡಿದ ಹಣವನ್ನ ನಿಮ್ಮ ವಿರುದ್ಧದ ಪಿತೂರಿಯಲ್ಲಿ ಬಳಕೆ ಮಾಡಲಾಗುತ್ತೆ. ಇದು ದೊಡ್ಡ ಪಿತೂರಿ ಅಂತ ಹೇಳಿ ಅವರು ಈ ಒಂದು ಸಮಯದಲ್ಲಿ ಹೇಳಿದ್ದಾರೆ. ಇಸ್ಲಾಂ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ದೇಶದಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡುವ ಬಗ್ಗೆ ಚರ್ಚೆ ನಡೆಸುತ್ತಿತ್ತು. ಆದರೆ ಇಸ್ಲಾಂ ಏನಿದೆ ರಾಜಕೀಯದ ಬಗ್ಗೆ ಚರ್ಚೆ ಮಾಡುವುದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಘಡಸ ಧ್ವನಿಯಲ್ಲ ಹೇಳಿಕೆಯನ್ನ ನೀಡಿದ್ದಾರೆ. ಇಸ್ಲಾಂ ರಾಜಕೀಯ ನಮ್ಮ ನಂಬಿಕೆಯನ್ನ ದುರ್ಬಲಗೊಳಿಸ್ತಾ ಇದೆ. ತಮ್ಮ ಪೂರ್ವಜರ ಬ್ರಿಟಿಷ್ ಮತ್ತು ಫ್ರೆಂಚ್ ವಸಾಹತುಶಾಹಿಗಳ ವಿರುದ್ಧ ಹೋರಾಡಿದ್ದಲ್ಲದೆ ಮುಸ್ಲಿಂ ರಾಜಕೀಯದ ವಿರುದ್ಧವೂ ಕೂಡ ಹೋರಾಡಿದ್ರು ವೀರ ಶಿವಾಜಿಯವರು ಮತ್ತು ಮಹಾರಾಣಾ ಪ್ರತಾಪ್ ಅವರ ಹೆಸರನ್ನ ಈ ಒಂದು ವಿಚಾರದಲ್ಲಿ ಮಾತನಾಡಿದ್ದು ಅದು ಗಮನಾರ್ಹವಾಗಿತ್ತು. ಇನ್ನು ಯೋಗಿ ಆದಿತ್ಯನಾಥ್ ಅವ್ರು ಏನ್ ಐಡಿಯಾ ಮಾಡಿಕೊಳ್ತಾರೋ, ಯಾವ ರೀತಿಯ ಕಾನೂನು ತರ್ತಾರೋ ಅವರಿಗೆ ಗೊತ್ತಿರುವಂತಹ ವಿಚಾರ. ಇದಾಗಿತ್ತು ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.